ಸಂಚಾರಿ ಸುಡದ ಎಲ್ಲ ವೀಕ್ಷಕರಿಗೆ ಇವತ್ತು ನಾವು ಹೆಬ್ರಿಗೆ ಬಂದಿದ್ವಿ. ನಾವು ಇಲ್ಲಿ ಒಂದು ಇವರ ಮನೆಗೆ, ಯಾರ ಮನೆಗೆ ಬಂದಿದ್ದು ನಾವು? ಗುಲಾಬಿ ಅಂತ ಅವರಿಗೆ ಮನೆಗೆ, ಅವರ ಧರ್ಮಸ್ಥಳ ಸ್ವಸಹಾಯ ಸಂಘದಿಂದ ಏನು ಬೆದರಿಕೆ ಎಲ್ಲ ಹಾಕಿದ್ದಾರೆ, ಮನೆಗೆ ಬಂದು ಗಲಾಟೆ ಮಾಡಿದ್ದಾರೆ, ಕಂಪ್ಲೇಂಟ್ ಎಲ್ಲ ಆಗಿದೆ ಅಂತ ಅದನ್ನು ನೋವನ್ನು ಹೇಳಿಕೊಳ್ಳಲಿಕ್ಕೆ ನಮ್ಮನ್ನು ಬರಲಿಕ್ಕೆ ಹೇಳಿದ್ರು. ಇವತ್ತು ನಾವು ಅಲ್ಲಿ ಹೋಗಿದ್ವಿ. ನಾವು ಅಲ್ಲಿಂದ ಹೋಗುವಾಗ ನಾವು ಒಂದು 100 ಜನ ಸ್ವಸಹಾಯ ಸಂಘದ ಏನು ಅಧಿಕಾರಿಗಳಿದ್ದಾರೆ ಮತ್ತು ಯಾರ ಸಂಬಂಧ ಇಲ್ಲದವ್ರನ್ನೆಲ್ಲ ರೌಡಿಗಳನ್ನೆಲ್ಲ ಕರ್ಕೊಂಡು ಬಂದು ನಮ್ಮ ಮೇಲೆ ದಾಳಿ ಮಾಡಲಿಕ್ಕೆ ನೋಡಿದರು. ಇವರು ಏನೋ ಒಂದು 15 ಜನ ಇದ್ದರು. ಅವರು ನಮ್ಮನ್ನು ತಡೆದರು. ಅಷ್ಟೊತ್ತಿಗಾಗಲೇ ಪೊಲೀಸ್ ಕೂಡ ಬಂದಿದ್ದರು. ಅವರು ಕೂಡ ಪೊಲೀಸನ್ನು ಕೂಡ ಕರ್ಕೊಂಡು ಬಂದಿದ್ದರು. ಈಗ ನಾವು ಆಮೇಲೆ ಅಲ್ಲಿಂದ ನಾವು ಪೊಲೀಸನ್ನು ಕರೆದು 112ಗೆ ಫೋನ್ ಮಾಡಿ ಪೊಲೀಸ್ ಬಂದರು. ಮತ್ತು ನಾವು ಅಲ್ಲಿ ಸ್ಟೇಷನ್ಗೆ, ಇಲ್ಲಿ ಹೆಬ್ರಿ ಸ್ಟೇಷನ್ಗೆ ಬಂದಿದ್ವಿ. ಈಗಾಗಲೇ ನಾವು ಕೂಡ ಕಂಪ್ಲೇಂಟ್ ಕೊಟ್ಟಿದ್ವಿ, ಅವರು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದರು. ಈಗ ನಾವು ಅಲ್ಲಿ ಕಂಪ್ಲೇಂಟ್ ಕೊಟ್ಟು ನಾವು ಈಗ 12 ಗಂಟೆಗೆ ನಾವು ಅಲ್ಲಿ ಹೋಗಿದ್ದೆ ಅವ್ರ ಮನೆಗೆ. 2 ಗಂಟೆ 3 ಗಂಟೆ ಅಷ್ಟೊತ್ತಿಗೆ ಎಲ್ಲ ಅಲ್ಲಿ ಗಲಾಟೆ ಬಂದು ಮಾಡಿದರು. ನಮ್ಮನ್ನೆಲ್ಲ ಹೊಡಿಲಿಕ್ಕೆ ಬಂದರು. ಇಲ್ಲಿ ಮನೆಯವರಿಗೆಲ್ಲ ಹೊಡೆದಿದ್ದಾರೆ ಎಲ್ಲ. ಈಗ ನಾವು ಕಂಪ್ಲೇಂಟ್ ಕೊಟ್ಟಾಯಿತು. ಈಗ ನಾವಿಲ್ಲಿ ಕಂಪ್ಲೇಂಟ್ ಕೊಡುವ ಈಗ ಗಂಟೆ ಎಷ್ಟಾಯಿತು? 8:45. ಈಗಾಗಲೇ 8:45 ಆಗಿದೆ. ಈಗ ನಾವು ಅಲ್ಲಿ ಸ್ಟೇಷನಲ್ಲಿ ಇರಬೇಕಾದ್ರೆ ಎಲ್ಲರೂ ಹೊರಗಡೆ ಇದ್ದಾರೆ. ಹೊರಗಡೆ ಅವ್ರು ಏನು ಹೇಳೋದಂದರೆ, ನೀವು ಹೊರಗೆ ಬನ್ನಿ, ನಾವು ನೋಡ್ಕೊಳ್ತೀವಿ. ಇಲ್ಲೊಂದು 2 ಕಿಲೋಮೀಟ್ರ್ ನಾವು ಕಾಡು ದಾರಿ ಬೇರೆ ಇದೆ. ನಾವು ಬಂದಿದ್ದು ಇಬ್ಬರು. ಈಗ ನಮಗೆ ಎಲ್ಲ ಈಗ ಜೀವ ಬೆದರಿಕೆ ಹಾಕಿ ಹೋಗಿದ್ದಾರೆ. ಈಗ ಅವ್ರು ಹೇಳ್ತಾರೆ, ಹರ್ಷೇಂದ್ರ ಕಡೆಯವರು, ನಾವು ವೀರೇಂದ್ರ ಹೆಗ್ಡೆ ಮತ್ತು ಹರ್ಷೇಂದ್ರ ಹೆಗ್ಡೆ, ನಾವು ಅವರು ಹರ್ಷೇಂದ್ರ ಕುಮಾರ್ ಮತ್ತು ವೀರೇಂದ್ರ ಹೆಗ್ಡೆ ಕಡೆಯವರು ನಾವು ಬಿಡುವುದಿಲ್ಲ ನಿಮ್ಮನ್ನು, ಅವರು ಅಲ್ಲಿಂದ ಆರ್ಡ್ರ್ ಬಂದಿದೆ, ನಿಮ್ಮನ್ನು ಬಿಡುವುದಿಲ್ಲ ಅಂತ ನಮಗೆ ಜೀವ ಬೆದರಿಕೆ ಆಗ್ತಿದ್ದಾರೆ. ಈಗ ನಾವು ಇಲ್ಲೇ ಇದ್ದೇವೆ, ಸ್ಟೇಷನಲ್ಲಿದ್ದೇವೆ, ಸ್ಟೇಷನ್ ಎದುರುಗಡೆ ಇದ್ದೇವೆ. ಈಗ ನಮ್ಮನ್ನು ಈಗ ಪೊಲೀಸ್ನವರು ಏನಾದರೂ ನಮಗೆ ಸೇಫ್ಟಿ, ಈಗ ನಮ್ಮ ಜೊತೆ ಬಂದರೆ ನಮಗೆ ಸೇಫ್ಟಿ ಕೊಟ್ಟರೆ ನಾವು ಮನೆಗೆ ಹೋಗ್ಬೋದು, ಇಲ್ಲಾಂದರೆ ನಾವು ಇಲ್ಲೇ ಇರ್ತೀವಿ. ಹೋರಾಟಗಾರರಿಗೆ ಎಲ್ಲ ಈ ವಿಷಯ ತಿಳಿಸಿ